ರಂಗಿತರಂಗ ಈ ಹೆಸರನ್ನು ಕೇಳಿದಾಗಲೇ ಒಂದು ಹೊಸ ಅನುಭವ ಬರುತ್ತೆ. ಹೆಸರು ಮಾತ್ರ ಅಲ್ಲ, ಈ ಸಿನಿಮಾನೇ ಒಂದು ಹೊಸ ಅನುಭವ ಆ ಕಾಲಕ್ಕೆ, ಈಗಲೂ ಕೂಡ. ಸೊ ಎಸ್, ವಿಡಿಯೋದ ತಮಿಳಿನ ನೋಡಿನೇ ಎಲ್ರಿಗೂ ಗೊತ್ತಾಗಿರುತ್ತೆ ಈ ವಿಡಿಯೋ ಯಾವುದರ ಬಗ್ಗೆ ಅಂತ. ಹೌದು, ರಂಗಿತರಂಗ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆ ರಂಗಿತರಂಗ ಸಿನಿಮಾ ಇಷ್ಟೊಂದು ಸ್ಪೆಷಲ್ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಸಿನಿಮಾ ರಿಲೀಸ್ ಆಗಬೇಕಾದ್ರೇ ಸಾಕಷ್ಟು ಸಂಕಷ್ಟಗಳನ್ನ ಎದುರಿಸ್ಕೊಂಡು ಈ ಸಿನಿಮಾ ರಿಲೀಸ್ ಆಯಿತು. ಒಂದು ಕಡೆ ಬಾಹುಬಲಿ ಸಿನಿಮಾ ಕೂಡ ಒಂದು ವಾರದ ಗ್ಯಾಪಲ್ಲಿ ರಿಲೀಸ್ ಆಗ್ತಾ ಇತ್ತು. ಇನ್ನೊಂದು ಕಡೆ ಈ ಸಿನಿಮಾಗೆ ಥಿಯೇಟರ್ ಸಮಸ್ಯೆ ಕೂಡ ಉಂಟಾಯಿತು. ಥಿಯೇಟರ್ ಓನರ್ಗಳೇ ಹೇಳಿದ್ರಂತೆ, ಈ ಸಿನಿಮಾಗೆ ಒಂದು ವಾರದ ಶೋ ಮಾತ್ರ ನಾವು ಕೊಡೋದು ಅಂತ. ಈ ಸಿನಿಮಾ ರಿಲೀಸ್ ಆಗಿದ್ದು ಜುಲೈ 3, 2015ರಂದು. ರಿಲೀಸ್ ಆದ ಎಲ್ಲ ಥಿಯೇಟರ್ಗಳಲ್ಲಿ ಈ ಸಿನಿಮಾಗೆ ಪಾಸಿಟಿವ್ ರಿವ್ಯೂ ಬರ್ತಾಯಿತ್ತು. ಈ ಸಿನಿಮಾದ ಟ್ರೈಲರ್ ಹಾಗೆ ಸಾಂಗ್ಗಳು ಕೂಡ ರಿಲೀಸ್ಗೂ ಮುಂಚೆ ಸಾಕಷ್ಟು ಸದ್ದಾನ ಮಾಡಿತ್ತು. ಸಾಯಿ ಕುಮಾರ್ ಸರ್, ಅನಂತವೇಲು ಸರ್, ಶಂಕರ್ ಅಶ್ವಥ್ ಸರ್ ಹಾಗೆಯೇ ಅರವಿಂದ್ ಸರ್ ಇವರನ್ನು ಬಿಟ್ಟರೆ ಉಳಿದೆಲ್ಲ ಕಲಾವಿದರು ಕೂಡ ಹೊಸ ಕಲಾವಿದರಾಗಿದ್ದರು. ಸಿನಿಮಾ ತಯಾರಾಗಿದ್ದು 1.15 ಕೋಟಿಯಲ್ಲಿ, ಆದರೆ ಕಲೆಕ್ಷನ್ ಮಾಡಿದ್ದು 43 ಕೋಟಿಯಷ್ಟು. ಸಿನಿಮಾದ ಕಥೆ ಆಗಿರ್ಬೋದು, ಚಿತ್ರಕಥೆ ಆಗಿರ್ಬೋದು, ಪ್ರತಿಯೊಂದು ಅಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿತ್ತು. ಇಂಟರ್ವಲ್ ಬಂದಾಗಂತೂ ನಮಗೆ ನಾವಿಷ್ಟೊತ್ತು ನೋಡಿದ್ದೇ ಸುಳ್ಳ ಅಂತ ಅನಿಸಿಬಿಡುತ್ತೆ. ಮುಂದೆ ಕತೆ ಏನಾಗ್ಬೋದು, ಯಾರಿದನ್ನೆಲ್ಲ ಮಾಡ್ತಾಯಿದ್ದಾರೆ ಅನ್ನೋದನ್ನು ನಮಗೆ ಪ್ರಿಡಿಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಸಿನಿಮಾದ ಕ್ಲೈಮ್ಯಾಕ್ಸ್ವರೆಗೂ ನಮಗೆ ಒಂಚೂರು ಕೂಡ ಬೋರ್ ಆಗ್ದಂಗೆ ಈ ಸಿನಿಮಾ ನಮ್ಮನ್ನು ಕೂರಿಸಿಬಿಡುತ್ತೆ. ನೀವು ಸಿನಿಮಾದ ಈ ಒಂದು ಸೀನನ್ನು ಕರೆಕ್ಟಾಗಿ ಗಮನಿಸಿದರೆ ಇದನ್ನೆಲ್ಲ ಯಾರು ಮಾಡ್ತಾಯಿದ್ದಾರೆ ಅಂತ ನಿಮಗೆ ಗೊತ್ತಾಗಿಬಿಡುತ್ತೆ. ಆದರೆ ಥಿಯೇಟ್ರಲ್ಲಿ ಸಿನಿಮಾ ನೋಡುವಾಗ ಯಾರು ಕೂಡ ಅದನ್ನು ನೋಟಿಸ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ. ಯಾರಾದರೂ ಅದನ್ನು ನೋಟಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದರೆ ಈ ಸಿನಿಮಾದ ಸಿನಿಮಾಟೋಗ್ರಫಿ. ವಿಲಿಯಮ್ ಅವರು ಸಿನಿಮಾದ ಪ್ರತಿಯೊಂದು ಪ್ರೇಮನ ನಿಮಗೆ ನೋಡಿದಾಗಲೂ ನಾವು ಹಾಲಿವುಡ್ ಸಿನಿಮಾ ನೋಡ್ತಾ ಇದ್ದೀವಿ ಅನ್ನೋ ಫೀಲ್ ಬರುತ್ತೆ. ಇನ್ನೊಂದು ಸಿನಿಮಾದ ಸಂಗೀತ. ಹಾಡುಗಳನ್ನು ಮಾಡಿರೋದು ಅನೂಪ್ ಭಂಡಾರಿ ಅವರೇ, ಹಾಗೂ ಹಿನ್ನೆಲೆ ಸಂಗೀತವನ್ನು ನೀಡಿರುವಂಥದ್ದು ಅಜನೀಶ್ ಬಿ ಲೋಕನಾಥ್ ಅವರು. ಸಂಗೀತ ಕೂಡ ಅಷ್ಟೇ ಅದ್ಭುತವಾಗಿ ಮೂಡಿಬಂದಿದೆ. ಹಿನ್ನೆಲೆ ಸಂಗೀತ ಆಗಿರ್ಬೋದು, ಹಾಡುಗಳಾಗಿರ್ಬೋದು, ಆ ಟೈಮಲ್ಲಿ ಸಖತ್ ವೈರಲ್ ಆಗಿತ್ತು. ಸಿನಿಮಾ ಜುಲೈ 4ಕ್ಕೆ ಮತ್ತೆ ರಿಲೀಸ್ ಆಗ್ತಾ ಇದೆ. ಯಾರೆಲ್ಲ ಆ ಟೈಮಲ್ಲಿ ಆ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡ್ಕೊಂಡಿದ್ದೀರೋ ಈಗ ಮತ್ತೊಮ್ಮೆ ಅದನ್ನು ನೋಡ್ಬೋದು. ಸೊ ಇದಿಷ್ಟು ರಂಗಿತರಂಗ ಸಿನಿಮಾದ ರಿಲೀಸ್ ಬಗ್ಗೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.